ಧರ್ಮೋಪದೇಶಕಾಂಡ ಅಧ್ಯಾಯ 11. ಆದದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿಯಿಟ್ಟು ಆತನ ನಿಯಮಗಳನ್ನು ಕೈಕೊಂಡು ಆತನ ಆಜ್ಞಾವಿಧಿ ನಿರ್ಣಯಗಳನ್ನು ಯಾವಾಗಲೂ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನ ಶಿಕ್ಷಣ ಕ್ರಮವನ್ನು, ಮಹಿಮೆಯನ್ನು, ಭುಜಬಲವನ್ನು, ಶಿಕ್ಷಾಹಸ್ತವನ್ನು, ಅಂದರೆ ಆತನು ಐಗುಪ್ತ ದೇಶದಲ್ಲಿ ಫರೋಹನನನ್ನೂ ಅವನ ದೇಶವನ್ನು ಶಿಕ್ಷಿಸುವುದಕ್ಕಾಗಿ ನಡೆಸಿದ ಉತ್ಪಾತ ಮಹತ್ಕಾರ್ಯಗಳನ್ನು, ಐಗುಪ್ತರ ದಂಡು ಅಂದರೆ ಅವರ ರಥಾಶ್ವ ಬಲಗಳು ನಿಮ್ಮನ್ನು ಹಿಂದಟ್ಟಿ ಬಂದಾಗ ಆತನು ಕೆಂಪು ಸಮುದ್ರದ ನೀರನ್ನು ಅವರ ಮೇಲೆ ಬರಮಾಡಿ ಸಂಪೂರ್ಣವಾಗಿ ನಾಶ ಮಾಡಿದ್ದನ್ನು, ನೀವು ಈ ಸ್ಥಳಕ್ಕೆ ಸೇರುವ ತನಕ ಆತನು ನಿಮಗೋಸ್ಕರ ಅರಣ್ಯದಲ್ಲಿ ಉಪಕಾರ ಮಾಡಿದ್ದನ್ನು, ರೂಬೇನನ ಮೊಮ್ಮಕ್ಕಳು ಎಲಿಯಾವನ ಮಕ್ಕಳೂ ಆದ ದಾತಾನ್ ಅಬೀರಾಮರು ತಿರುಗಿ ಬಿದ್ದಾಗ ಭೂಮಿಯು ಬಾಯ್ದೆರೆದು ಅವರನ್ನೂ ಅವರ ಮನೆಯವರನ್ನೂ ಡೇರೆಗಳನ್ನೂ ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ರಾಯೇಲ್ಯರ ನಡುವೆ ನುಂಗಿಬಿಟ್ಟದ್ದನ್ನು ಈಗ ಜ್ಞಾಪಕ ಮಾಡಿಕೊಳ್ಳಿರಿ. ಈ ಕಾರ್ಯಗಳನ್ನು ನೋಡದೆ ತಿಳಿಯದೆ ಇರುವ ನಿಮ್ಮ ಮಕ್ಕಳಿಗೆ ನಾನು ಈ ಮಾತನ್ನು ಹೇಳುವುದಿಲ್ಲ. ಯೆಹೋವನು ನಡೆಸಿದ ಆ ವಿಶೇಷ ಕಾರ್ಯಗಳನ್ನು ಪ್ರತ್ಯಕ್ಷವಾಗಿ ನೋಡಿದವರಾದ ನಿಮಗೆ ಹೇಳುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಆಗ ನೀವು ಬಲವುಳ್ಳವರಾಗಿ ಈ ಹೊಳೆ ದಾಟಿ ಆಚೆ ಇರುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ಮತ್ತು ಯೆಹೋವನು ನಿಮ್ಮ ಪಿತೃಗಳಿಗೂ ಅವರ ಸಂತತಿಗೂ ಕೊಡುತ್ತೇನೆಂದು ಪ್ರಮಾಣ ಮಾಡಿದ ಆ ದೇಶದಲ್ಲಿ ನೀವು ಬಹುಕಾಲ ಬದುಕಿಕೊಳ್ಳುವಿರಿ. ಅದು ಹಾಲು ಜೇನು ಹರಿಯುವ ದೇಶ. ನೀವು ಸ್ವತಂತ್ರಿಸಿಕೊಳ್ಳುವುದಕ್ಕೆ ಹೋಗುವ ದೇಶವು ಬಿಟ್ಟು ಬಂದ ಐಗುಪ್ತ ದೇಶದ ಹಾಗಲ್ಲ. ಐಗುಪ್ತ ದೇಶದಲ್ಲಿ ನೀವು ಹೊಲಗದ್ದೆಗಳಲ್ಲಿ ಬೀಜ ಬಿತ್ತಿದ ಮೇಲೆ ಕಾಯಿ ಪಲ್ಯಗಳ ತೋಟವನ್ನು ಸಾಗುವಳಿ ಮಾಡುವ ರೀತಿಯಲ್ಲಿ ಯಾತವನ್ನು ತುಳಿದು ನೀರು ಕಟ್ಟುತ್ತಿದ್ದಿರಿ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶವೋ ಹಳ್ಳದಿನ್ನೆಗಳ ದೇಶ. ಆಕಾಶದಿಂದ ಮಳೆ ಬಿದ್ದ ಪ್ರಕಾರವೇ ಅದಕ್ಕೆ ನೀರು ದೊರೆಯುವುದು. ಅದು ನಿಮ್ಮ ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೂ ಆತನು ಅದನ್ನು ಸದಾ ಕಟಾಕ್ಷಿಸುವನು. ನಾನು ಈಗ ನಿಮಗೆ ಬೋಧಿಸುವ ಆಜ್ಞೆಗಳಿಗೆ ನೀವು ಲಕ್ಷ್ಯ ಕೊಟ್ಟು ನಿಮ್ಮ ದೇವರಾದ ಯೆಹೋವನನ್ನು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಪ್ರೀತಿಸಿ ಆತನನ್ನು ಸೇವಿಸಿದರೆ ನಿಮಗೆ ಗೋಧಿ, ದ್ರಾಕ್ಷೆ, ಎಣ್ಣೆಕಾಯಿ ಇವುಗಳ ಬೆಳೆ ಚೆನ್ನಾಗಿ ಉಂಟಾಗುವಂತೆ ಆತನು ನಿಮ್ಮ ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರುಗಳನ್ನು ಸರಿಯಾಗಿ ನಡೆಸುವನು. ಅಡವಿಯಲ್ಲಿ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು ಕೊಡುವನು. ನೀವು ಆಹಾರದಿಂದ ತೃಪ್ತರಾಗಿರುವಿರಿ, ಆದರೆ ನೀವು ಎಚ್ಚರದಿಂದಿರಬೇಕು. ನೀವು ಭ್ರಾಂತಿಗೊಂಡು ಯೆಹೋವನು ಹೇಳಿದ ಮಾರ್ಗವನ್ನು ಬಿಟ್ಟು ಇತರ ದೇವರುಗಳನ್ನು ಅವಲಂಬಿಸಿ ಪೂಜಿಸಿದರೆ ಆತನು ನಿಮ್ಮ ಮೇಲೆ ಸಿಟ್ಟುಗೊಂಡು ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿಬಿಟ್ಟಾನು. ಆಗ ಭೂಮಿಯಲ್ಲಿ ಬೆಳೆಯಾಗದೆ ಯೆಹೋವನು ನಿಮಗೆ ಕೊಡುವ ಆ ಉತ್ತಮ ದೇಶದಲ್ಲಿ ನೀವು ಉಳಿಯದೆ ಬೇಗ ನಾಶವಾಗಿ ಹೋಗುವಿರಿ. ಆದದರಿಂದ ನೀವು ಈ ನನ್ನ ಮಾತುಗಳನ್ನು ನಿಮ್ಮ ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ಇಟ್ಟುಕೊಳ್ಳಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ನಿಮ್ಮ ಹುಬ್ಬುಗಳ ನಡುವೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನೀವು ಮನೆಯಲ್ಲಿರುವಾಗಲೂ, ಪ್ರಯಾಣದಲ್ಲಿರುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡುತ್ತಾ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ಹೀಗಾದರೆ ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು, ನಿಮ್ಮ ಸಂತತಿಯವರು, ನಿಮ್ಮ ಪಿತೃಗಳಿಗೆ ಯೆಹೋವನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ಆ ದೇಶದಲ್ಲಿ ಬಾಳುವಿರಿ. ನಾನು ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸುವವರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆದು ಆತನನ್ನೇ ಹೊಂದಿಕೊಂಡಿದ್ದರೆ ಆತನು ಆ ಜನಾಂಗಗಳನ್ನೆಲ್ಲ ನಿಮ್ಮ ಎದುರಿನಿಂದ ಹೊರಡಿಸುವನು. ನಿಮಗಿಂತಲೂ ಮಹಾಬಲಿಷ್ಠ ಜನಾಂಗಗಳ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವಿರಿ. ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವವು. ಅರಣ್ಯ ಮೊದಲುಗೊಂಡು ಲೆಬನೋನ್ ಪರ್ವತದವರೆಗೂ ಮತ್ತು ಯೂಫ್ರೆಟಿಸ್ ನದಿಯಿಂದ ಪಶ್ಚಿಮ ಸಮುದ್ರದವರೆಗೂ ನಿಮ್ಮ ಸೀಮೆ ವ್ಯಾಪಿಸುವುದು. ಯಾರೂ ನಿಮ್ಮ ಮುಂದೆ ನಿಲ್ಲುವುದಿಲ್ಲ. ತಾನು ನಿಮಗೆ ಹೇಳಿದಂತೆ ನೀವು ಕಾಲಿಡುವ ಎಲ್ಲ ಪ್ರದೇಶಗಳ ಜನಗಳಿಗೂ
ನಿಮ್ಮಿಂದ ದಿಗಿಲೂ ಹೆದರಿಕೆಯೂ ಉಂಟಾಗುವಂತೆ ನಿಮ್ಮ ದೇವರಾದ ಯೆಹೋವನು ಮಾಡುವನು. ನೋಡಿರಿ, ಈ ಹೊತ್ತು ನಾನು ಆಶೀರ್ವಾದವನ್ನು ಶಾಪವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳಿಗೆ ನೀವು ವಿಧೇಯರಾಗಿ ನಡೆದರೆ ಆಶೀರ್ವಾದವು, ಈ ಆಜ್ಞೆಗಳಿಗೆ ವಿಧೇಯರಾಗದೆ ನಾನು ಈಗ ಬೋಧಿಸುವ ಮಾರ್ಗವನ್ನು ಬಿಟ್ಟು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಅವಲಂಬಿಸಿದರೆ ಶಾಪವೂ ನಿಮಗೆ ಉಂಟಾಗುವವು. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ಆ ದೇಶಕ್ಕೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿದ ನಂತರ ನೀವು ಗೆರಿಜ್ಜೀಮ್ ಬೆಟ್ಟದ ಮೇಲೆ ಆಶೀರ್ವಾದವನ್ನು, ಏಬಾಲ್ ಬೆಟ್ಟದ ಮೇಲೆ ಶಾಪವನ್ನೂ ಪ್ರಕಟಿಸಬೇಕು. ಆ ಬೆಟ್ಟಗಳು ಯೊರ್ದನ್ ಹೊಳೆಯ ಆಚೆ ಪಡುವಣ ದಾರಿಯ ಪಶ್ಚಿಮದಲ್ಲಿ ಕಾನಾನ್ಯರು ವಾಸಿಸುವ ಅರಾಬಾ ಪ್ರದೇಶದಲ್ಲಿ ಗಿಲ್ಗಾಲಿಗೆ ಎದುರಾಗಿ ಮೋರೆ ಎಂಬ ವೃಕ್ಷದ ಬಳಿಯಲ್ಲಿ ಅವೆ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನೀವು ಯೊರ್ದನ್ ಹೊಳೆಯನ್ನು ದಾಟುತ್ತೀರಲ್ಲ. ನೀವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸ ಮಾಡುವಾಗ ನಾನು ಈಗ ನಿಮಗೆ ತಿಳಿಸುವ ಎಲ್ಲ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಲೇಬೇಕು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ.ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು ಮತ್ತು ದೇವರ ಆಶೀರ್ವಾದ, ದೇವರ ಶುಭ, ದೇವರ ಕೃಪೆ ನಿಮ್ಮೊಂದಿಗಿರಲಿ. ಇಂದಿನ ನಮ್ಮ ಅಧ್ಯಯನ ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಚಾಪ್ಟರ್ 11, 11ನೇ ಅಧ್ಯಾಯ. 10ನೇ ಅಧ್ಯಾಯದಲ್ಲಿ ದೇವರು ಮುರಿದು ಹೋದಂಥ ಅಥವಾ ಮುರಿದು ಹಾಕಿದಂಥ ಮೋಶೆಯ ದಶಾಜ್ಞೆಯ ಕಲ್ಲಿನ ಹಲಿಗೆಯನ್ನು ತಕ್ಕೊಂಡು ಮುರಿದು ಹೋಯಿತು. ಆದ ಕಾರಣ ದೇವರು ಹೇಳ್ತಾನೆ, ಮತ್ತೆ ನಾನು ಬರಿತೀನಿ, ಮತ್ತೆ ನನ್ನ ಸನ್ನಿಧಾನಕ್ಕೆ ನೀನು ಬರಬೇಕು ಎಂಬುದಾಗಿ. ಅದರಿಂದ ಎರಡು ವಿಷಯಗಳು. ಒಂದು, ಮೋಶೆ ಯಾಕೆ ಮುರಿದು ಹಾಕಿದನು ಅದನ್ನಂತ ನೋಡುವಾಗ, ದೇವರ ಕಡೆಗೆ 40 ದಿವಸ ರಾತ್ರಿ ಹಗಲು ಊಟ ಮಾಡದೆ ದೇವರ ವಾಕ್ಯವನ್ನು ತಕ್ಕೊಂಡು ಬಂದಾಗ ದೇವಜನರು ದೇವರನ್ನೇ ಬಿಟ್ಟು, ದೇವರ ಮಾರ್ಗವನ್ನೇ ಬಿಟ್ಟು, ಅದರಲ್ಲಿ ದೇವರ ಸೇವಕನಾದಂಥ ಆರೋನನ್ನು ಕೂಡ ಅವರಿಗೆ ಬುದ್ಧಿವಾದ ಕೊಡದೆ ಅವನು ಕೂಡ ದೇವಜನರನ್ನು ಅವಿಧೇಯತ್ವಕ್ಕೆ ನಡೆಸಿದಂಥ ಒಂದು ಘಟನೆಯನ್ನು ನೋಡಿದ ಮೋಶೆ, ನಿಮ್ಗೆ ಯಾಕೆ ನಾನು ದೇವರ ವಾಕ್ಯ ಕೊಡಬೇಕು, ಪ್ರಯೋಜನ ಇಲ್ಲ, ನೀವು ದೇವರನ್ನು ಬಿಟ್ಟು ಹೋಗಿದ್ದೀರಂತ ಮುರಿದು ಹಾಕಿಬಿಡ್ತಾರೆ. ಬಹುಶಃ ಅದೊಂದು ಕಾರಣ ಇರ್ಬೋದು. ಆದರೆ ದೇವರ ಬಗ್ಗೆ ನೋಡುವಾಗ, ನೀನು ಯಾಕೆ ಮುರಿದಿ, ನೀನು ಯಾಕೆ ನಾನು 40 ದಿವಸ ನನ್ನ ಸನ್ನಿಧಾನದಲ್ಲಿ ಬಂದು ನೀನು ನನ್ನಿಂದ ಪಡ್ಕೊಂಡದನ್ನು ಯಾಕೆ ಮುರಿದಿ ಎಂಬುದಾಗಿ ದೇವರು ಹೇಳೋದಿಲ್ಲ. ಆಯ್ತು, ಇನ್ನೊಂದು ಸಾರಿ ಬರಿತೀನಿ. ಮುರಿದೋಗ್ಬಿಟ್ಟಿದೆಯಾ, ಇನ್ನೊಂದು ಸಾರಿ ನಾನು ಬರಿತೀನಿ. ದೇವರು ತನ್ನ ಸ್ವಹಸ್ತದಿಂದ, ದೇವರು ತನ್ನ ಬೆರಳಿನಿಂದ ಬರೆದು ಕೊಟ್ಟಂಥ ದಶಾಜ್ಞೆ. ಆದ ಕಾರಣ ದೇವರ ಒಂದು ಸಹನೆ ಅಲ್ಲಿ ಕಾಣ್ತದೆ. ದೇವರು ಹೇಳ್ತಾನೆ, ನೀನು ದಶಾಜ್ಞೆಯನ್ನು ತಕ್ಕೊಂಡು ಮಂಜೂಷದಲ್ಲಿಡು, ನೀನೇ ಮಾಡಿದ ಮಂಜೂಷದಲ್ಲಿಡು. ಆಗ ದೇವರ ವಾಕ್ಯ, ದೇವರ ಸನ್ನಿಧಾನ, ಆಗ ನಮಗೆ ಪ್ರಕಟಣೆ ಅನ್ವಯ. ಮತ್ತಿಷ್ಟು ವಿಷಯದಲ್ಲಿ ಕೂಡ ದೇವರು ತನ್ನ ಸೇವಕರನ್ನು ಮರೆತು ಹೋಗೋದಿಲ್ಲ. ಲೇವಿಯರನ್ನು ನೆನಪು ಮಾಡಿಕೊಂಡು ದೇವರು ಹೇಳ್ತಾನೆ, ನನ್ನ ಸನ್ನಿಧಿಯಲ್ಲಿ ಅವರು ಸೇವೆ ಮಾಡಬೇಕು ಮತ್ತು ಜನರನ್ನು ದೇವರ ಹೆಸರಿನಲ್ಲಿ ಆಶೀರ್ವದಿಸಬೇಕು. ಈ ಮಾತನ್ನು ಹೇಳಿದ್ಬಿಟ್ಟ ಮೇಲೆ ಮೋಶೆ, 70 ಜನರಾಗಿದ್ದಂಥ ನೀವು ಈಗ ದೊಡ್ಡ ದೇಶನೇ, ನಕ್ಷತ್ರಗಳಷ್ಟು ದೊಡ್ಡ ದೇಶ ಆಗಿಬಿಟ್ಟಿದ್ರಿ ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಆ ದೇಶದವ್ರು ಏನು ಮಾಡಬೇಕು? 10ನೇ ಅಧ್ಯಾಯ 1ನೇ ವಚನದಲ್ಲಿ, ಆದುದರಿಂದ ದೊಡ್ಡ ದೇಶವಾಗಿರುವಂಥ ನೀವು ಏನು ಮಾಡಬೇಕು? ಆದುದರಿಂದ ನಿಮ್ಮ ದೇವರಾದ ಯೆಹೋವನಲ್ಲಿ ಪ್ರೀತಿ ಇಟ್ಟು, ಮತ್ತೆ ಪ್ರೀತಿ ಬಂದ್ಬಿಡ್ತದೆ.
11ನೇ ಅಧ್ಯಾಯ 1ನೇ ವಚನ ಪ್ರೀತಿ. 11ನೇ ಅಧ್ಯಾಯದ 13ನೇ ವಚನ ಪ್ರೀತಿ. 11ನೇ ಅಧ್ಯಾಯದ 22ನೇ ವಚನ ಯೆಹೋವನನ್ನು ಪ್ರೀತಿಸಿ. ದೇವರಿಷ್ಟೆಲ್ಲ ನಿಮಗಾಗಿ ಮಾಡಿದ ಮೇಲೆ ನೀವೇನು ವ್ಯಕ್ತಪಡಿಸ್ಬೋದು? ಪ್ರೀತಿಸ್ರಿ, ಪ್ರೀತಿಸ್ರಿ, ಪ್ರೀತಿಸ್ರಿ. ಇದನ್ನೇ ಮೋಶೆ 3 ಸಾರಿ 11ನೇ ಅಧ್ಯಾಯದಲ್ಲಿ ಹೇಳುವಾತನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಮೋಶೆಯ ನಾಯಕತ್ವವನ್ನು ಇಬ್ಬರು ಮೂವರು ಚಾಲೆಂಜ್ ಮಾಡಿದರು, ಸವಾಲು ಹಾಕಿದರು. ಅದು ಮೋಶೆಗೆ ನೆನಪಿಗೆ ಬರ್ತದೆ ಈಗ. ಯಾಕಂದರೆ ಇನ್ನೇನು ಹತ್ತಿರ ಆಯಿತು, ಕಾನಾನ್ ದೇಶ ಹತ್ತಿರಕ್ಕೆ ಇನ್ನೇನು ಸೇರಬೇಕು, 40 ವರ್ಷಗಳು ಆಗೋಯ್ತು. ಮೋಶೆ ಸಂದೇಶ ಕೊಡುವಾಗ ಅವನಿಗೆ ದಾತಾನ್, ಅಭಿರಾಮ್, ಕೋರ ಎಂಬ 3 ನಾಯಕರು ಮೋಶೆಯ ನಾಯಕತ್ವವನ್ನು ಚಾಲೆಂಜ್ ಮಾಡಿದ್ದು ನೆನಪಿಗೆ ಬಂದು ತನ್ನ ಸಂದೇಶದಲ್ಲಿ ಆ ಒಂದು ಎಕ್ಸಾಂಪಲ್ ಈಗ ಕೊಡ್ತಾನೆ ರೀ ಮೋಶೆ. ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಇನ್ನೇನು ತನ್ನ ಜನರು, ಇಷ್ಟು ವರ್ಷ ನಡೆಸಿದಂಥ ದೇವಜನರು, ದೊಡ್ಡವರು, ಮಹಿಳೆಯರು, ಸೈನಿಕರು, ಮಕ್ಕಳು ತನ್ನನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ತಾರೆ ಎಂಬುದು ಮೋಶೆಗೆ ಗೊತ್ತಾದಾಗ ಏನು ಕೊಡಲಿ ಇವರಿಗೆ ಅಂತ ಹೇಳ್ಬಿಟ್ಟು 3 ಸಂದೇಶಗಳನ್ನು ಅವರಿಗೆ ಕೊಡ್ತಾನೆ. ಅದೇ ಧರ್ಮೋಪದೇಶ ಕಾಂಡ. ಆ ಸಂದೇಶದಲ್ಲಿ ಈಗ 2ನೇ ಸಂದೇಶವನ್ನು ಕೊಡುವಾಗ, ಮೊದಲನೇ ಸಂದೇಶನ ಕೊಟ್ಟು ಮುಗೀತು, ಈಗ 2ನೇ ಸಂದೇಶ ಕೊಡ್ತಾ ಇದ್ದಾನೆ. ಕೊಡುವಾಗ ಈ ಮೋಶೆಗೆ ಚಾಲೆಂಜ್ ಮಾಡಿದವರ ಹೆಸರುಗಳು ಅವನಿಗೆ ನೆನಪಿಗೆ ಬರುವಾಗ 3ರಲ್ಲಿ 2, ನಿಜಕ್ಕೂ 4 ಜನರು ಚಾಲೆಂಜ್ ಮಾಡಿದರು. ಕೋರ, ದಾತಾನ್, ಅಭಿರಾಮ್ ಮತ್ತು ಓನನು. ಈ 4 ಜನರು ಚಾಲೆಂಜ್ ಮಾಡ್ತಾರೆ. ಆದರೆ ಈ 4 ಜನರಲ್ಲಿ ಓನನು ತಪ್ಪಿಸ್ಕೊಳ್ತಾನೆ, ಅವನ ಹೆಸರು ಬರೋದಿಲ್ಲ ಅರಣ್ಯಕಾಂಡ 16ನೇ ಅಧ್ಯಾಯದಲ್ಲಿ. ಬಹುಶಃ ಅವನು ಪಶ್ಚಾತ್ತಾಪ ಪಟ್ಟಿರ್ಬೋದು. ನಾಳೆ ಒಳಗೆ ನಾನು ತೋರಿಸ್ತೀನಿ ದೇವರು ನಿಮ್ಮ ಕಡೆ ಇದ್ದಾನ, ನಿಮ್ಮ 4 ಜನರ ಕಡೆ ಇದ್ದಾನ ಅಥವಾ ನನ್ನ ಕಡೆ ಇದ್ದಾನ. ಭೂಮಿ ಬಾಯಿ ತೆರೆದು ನಿಮ್ಮನ್ನು ನುಂಗ್ಬಿಟ್ರೆ ಅನಿರೀಕ್ಷಿತವಾಗಿ, ಅಸಾಧಾರಣವಾಗಿ, ಅದರಿಂದ ನೀವು ತಿಳ್ಕೊಳ್ರಿ ದೇವರು ನನ್ನ ಕಡೆ ಇದ್ದಾನೆ. ನೀವು ಮಾಡೋ ಚಾಲೆಂಜ್ ಇದು ತಪ್ಪು, ನೀವು ತಿರುಗಿ ಬಿದ್ದಿರಿ, ನಿಮ್ಮ ಆತ್ಮ ಸರಿ ಇಲ್ಲ ಎಂಬುದು ಭೂಮಿನೇ ತೆರೆದು ನಿಮ್ಮನ್ನು ನುಂಗಲಿ ಎಂಬುದಾಗಿ ಮಾತನಾಡುವಾಗ ಓನನು ಬಹುಶಃ ಪಶ್ಚಾತ್ತಾಪ ಪಟ್ಟಿದ್ದರಿಂದ 3 ಉಳಿತಾರೆ, ಕೋರ, ದಾತಾನ್, ಅಭಿರಾಮ್. ಈಗ ಈ ಸಂದೇಶ ಕೊಡುವಾಗ ಮೋಶೆ ಯಾಕೋ ಕೋರನ ಹೆಸರು ಇಲ್ಲಿ ಹೇಳೋದಿಲ್ಲ, ಅವನು ಅದರ ಬದಲು ದಾತಾನ್, ಅಭಿರಾಮರ ವಿಷಯದಲ್ಲಿ 6ನೇ ವಚನದಲ್ಲಿ 11:6 ಡ್ಯೂಟ್ರಾನಮಿ ಚಾಪ್ಟರ್ 11 ವರ್ಸ್ 6 ಹೇಳಿಬಿಟ್ಟು, ಅವರು ತಿರುಗಿ ಬಿದ್ದಾಗ ಭೂಮಿಯು ಬಾಯಿ ತೆರೆದು ಅವರನ್ನು, ಅಂದರೆ ತಿರುಗಿ ಬಿದ್ದ ನಾಯಕರನ್ನು, ಆಶ್ಚರ್ಯ, ಅವರ ಮನೆಯವರನ್ನು. ನೋಡ್ರಿ, ಒಬ್ಬ ನಾಯಕನು ತಪ್ಪು ಮಾಡಿದರೆ ಕುಟುಂಬಕ್ಕೂ ಅದು ಹಾನಿಯಾಗುತ್ತೆ, ಬಾಧಿಸ್ತದೆ. ವೆನ್ ಎ ಲೀಡರ್, ಹೆಡ್ ಆಫ್ ದ ಫ್ಯಾಮಿಲಿ ಅಥವಾ ಸಭೆಯ ಅಥವಾ ಒಬ್ಬ ಲೀಡರ್ ತಪ್ಪು ತೀರ್ಮಾನ ತಕ್ಕೊಂಡಾಗ ಅದು ಅವನ ಕುಟುಂಬದವರನ್ನು ಬಾಧಿಸುತ್ತದೆ. ಇಟ್ ಅಫೆಕ್ಟ್ಸ್ ಇಸ್ ಫ್ಯಾಮಿಲಿ. ಮನೆಯವರನ್ನು ನುಂಗ್ಬಿಡ್ತಂತ ಭೂಮಿ. ಆಶ್ಚರ್ಯ, ಡೇರೆಗಳನ್ನು ಕೂಡ ನುಂಗ್ಬಿಡ್ತಂತೆ. ಡೇರೆಗಳು, ಅವ್ರ ಮನೆ ಅಂದರೆ ಆ ದಿವಸಗಳಲ್ಲಿ ಅದು ಮನೆ, ಅದು ಬಿಲ್ಡಿಂಗು. ಆ ಡೇರೆಗಳು ಕೂಡ ಕುಟುಂಬದವರು ಹೋದರು ಮತ್ತು ಆ ಮನೆ ಕೂಡ ಹೋಗ್ಬಿಡ್ತು. ಇನ್ನೊಂದು ಆಶ್ಚರ್ಯ ಕಾದಿದೆ, ಅವರ ಮನೆಯವರನ್ನು, ಡೇರೆಗಳನ್ನು ಅವರಿಗಂದರೆ ಯಾರಿಗೆ? ತಿರುಗಿ ಬಿದ್ದಂಥ ಕೋರ, ದಾತಾನ್, ಅಭಿರಾಮ್ ಅವರಿಗೆ ಸೇರಿದ ಎಲ್ಲ ಪ್ರಾಣಿಗಳನ್ನು ಇಸ್ರಾಯೇಲರ ನಡುವೆ ಅಥವಾ ಮುಂದೆ ಭೂಮಿ ನುಂಗ್ಬಿಡ್ತು. ಪ್ರಾಣಿಗಳು ಕೂಡುವ, ಹೌದು. ನೋಡ್ರಿ,
ಒಂದು ತಿರುಗಿ ಬೀಳುವಿಕೆ, ಎ ರಿಬಲಿಯನ್ ಅಫೆಕ್ಟ್ಸ್ ಕಾಂಟೇಜಿಯಸ್ಲಿ. ತಿರುಗಿ ಬೀಳುವಿಕೆ ಸಾಂಕ್ರಾಮಿಕವಾಗಿ ಕುಟುಂಬದವರನ್ನು ಬಾಧಿಸ್ತದೆ, ಕುಟುಂಬದ ಆಸ್ತಿಯನ್ನು ಬಾಧಿಸ್ತದೆ, ಪ್ರಾಣಿಗಳನ್ನು ಕೂಡ, ಅವ್ರಿಗೆ ಸೇರಿದಂಥ ಪ್ರಾಣಿಗಳನ್ನು ಕೂಡ ಅದು ಬಾಧಿಸ್ತಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಆ ರೀತಿಯಾಗಿ ನುಂಗಿಬಿಟ್ಟದ್ದನ್ನು ಈಗ ಜ್ಞಾಪಕ ಮಾಡಿಕೊಳ್ಳ್ರಿ. 11ನೇ ಅಧ್ಯಾಯ 6ನೇ ವಚನ. ಇವಾಗ ನೆನಪು ಮಾಡಿಕೊಡ್ರಿ ಅದನ್ನು ಅಂತ ಹೇಳ್ತಾನೆ ಮೋಶೆ. 120 ವಯಸ್ಸು ಮೋಶೆಗೆ, ಇನ್ನೇನು ಕೆಲವು ತಾಸಿನಲ್ಲಿ ಹೊರಡಬೇಕು, ಹತ್ರ ಕಾನಾನ್ ದೇಶಕ್ಕೆ ಬಂದುಬಿಟ್ಟಿದ್ದಾನೆ. ಆದರೆ ಈ ತಿರುಗಿ ಬೀಳುವಿಕೆಯನ್ನು ನೆನಪು ಮಾಡಿಕೊಡ್ರಿ. ರಿಮೆಂಬರ್ ದಟ್ ರಿಬಲ್ಯನ್. ಯಾಕಂದರೆ ಅರಣ್ಯಕಾಂಡ 16 ಅದು ಭಾಳ ವಿಚಿತ್ರವಾದಂಥ ಒಂದು ಅನುಭವ. ಯಾಕಂದರೆ ಶವ ಸಂಸ್ಕಾರ ಇಲ್ಲದೆ, ವಿತೌಟ್ ಎ ಡೀಸೆಂಟ್ ಬರಿಯಲ್, ದೇ ಆಲ್ ವೆಂಟ್ ಟು ಹೆಲ್. ನರಕಪಾತ್ರರಾದರು, ಪಾತಾಳಕ್ಕೆ ಅವರು ಸಜೀವವಾಗಿ ಹೋಗ್ಬಿಟ್ರು. 8ನೇ ವಚನದಲ್ಲಿ ಮತ್ತೆ ಈ ಧರ್ಮಶಾಸ್ತ್ರವನ್ನು ಅಥವಾ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು, ಈಗ ಒಬ್ಬೇ ಆಗ್ರಿ, ಹೆದರಿಸ್ತಾ ಇಲ್ಲ. ಒಂದು ಹೆಲ್ದಿ, ಆರೋಗ್ಯಕರವಾದ ಸಮತೋಲನೆಯನ್ನು, ಹೆಲ್ದಿ ಬ್ಯಾಲೆನ್ಸ್ ಮೋಶೆ ತರ್ತಾ ಇದ್ದಾನೆ. ಮತ್ತು ದೇವರು ನಿಮಗೆ ದೇಶ ಕೊಟ್ಟಿದ್ದಾನೆ. ಆ ದೇಶ ಐಗುಪ್ತ ದೇಶದಂಥದ್ದಲ್ಲ, ಐಗುಪ್ತ ದೇಶದ ಹಾಗಲ್ಲ ಅದು ದೇವರು ಕೊಡೋದು. ಹೇಗೆ? ಐಗುಪ್ತ ದೇಶದಲ್ಲಿಯೂ ಭೂಮಿ ಇದೆ, ಕಾನಾನ್ ದೇಶದಲ್ಲಿಯೂ ಭೂಮಿ ಇದೆ, ಐಗುಪ್ತ ದೇಶದಲ್ಲಿಯೂ ನೀರಿದೆ, ನದಿಗಳಿವೆ. ಇಲ್ಲಿ ಕಾನಾನ್ ದೇಶದಲ್ಲಿ ಕೂಡ ನದಿಗಳಿದೆ, ಐಗುಪ್ತ ದೇಶದಲ್ಲಿ ಕೂಡ ಗಿಡ ಮರ ಪಶು ಪಕ್ಷಿಗಳಿದೆ, ಇಲ್ಲಿ ಕೂಡ ಅದಿದೆ. ಹೇಗೆ ವ್ಯತ್ಯಾಸ? ವಾಟ್ ಎಕ್ಸಾಕ್ಟ್ಲಿ ಇಸ್ ದ ಡಿಫರೆನ್ಸ್ ಐಗುಪ್ತ ದೇಶಕ್ಕೂ ದೇವರು ಕೊಡುವ ದೇಶಕ್ಕೂ? ಏನು ವ್ಯತ್ಯಾಸ ಅಂತ ಹೇಳ್ಬಿಟ್ಟು 12ನೇ ವಚನದಲ್ಲಿ ಮೋಶೆ ಹೇಳುವಂಥದ್ದು ಗಮನಿಸ್ತಕ್ಕದ್ದು. ಅದು ಅಂದರೆ ದೇವರು ಕೊಡುವ ದೇಶ, ದೇವರಾದ ಯೆಹೋವನು ಪರಾಂಬರಿಸುವ ದೇಶ. ಇಟ್ಸ್ ಎ ಲ್ಯಾಂಡ್ that God himself gives and maintains. ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ ಕೂಡ, ಸಂವತ್ಸರದ ಪ್ರಾರಂಭ ಮೊದಲುಗೊಂಡು ಕೊನೆಯವರೆಗೆ ಆತನು ಅಂದರೆ ದೇವರು ಅದನ್ನು ಅಂದರೆ ಆ ದೇಶವನ್ನು ಸದಾ ಕಟಾಕ್ಷಿಸುವನು. ಧರ್ಮೋಪದೇಶಕಾಂಡ 11ನೇ ಅಧ್ಯಾಯದ 12ನೇ ವಚನದಲ್ಲಿ, ಡ್ಯೂಟ್ರಾನಮಿ 11:12, ಚಾಪ್ಟರ್ 11 ವರ್ಸ್ 12, ದ ಬಿಗಿನಿಂಗ್ ಆಫ್ ದ ಡೇ, ವರ್ಷದ 1ನೇ ತಾರೀಕಿನಿಂದ ವರ್ಷದ ಕೊನೆ ದಿನ ತನಕ 365 ದಿವಸಗಳು, ದಿ ಎಂಟೈರ್ ಇಯರ್, ದೇವರ ಹಸ್ತ, ದೇವರ ಒಂದು ಕಣ್ಣು ಆ ದೇಶದ ಮೇಲೆ ಇರುವುದು. ಅದೇ ಸ್ಪೆಷಾಲಿಟಿ. ದೇವರದನ್ನು ನೋಡಿಕೊಳ್ತಾ ಇರ್ತಾನೆ, ದೇವರದನ್ನು ಕಟಾಕ್ಷಿಸ್ತಾ ಇರ್ತಾನೆ. ಗಾಡ್ಸ್ ಐ ವಿಲ್ ಬಿ ಅಪಾನ್, ಸೈಟ್ ವಿಲ್ ಬಿ ಅಪಾನ್ ದಟ್ ನೇಷನ್. ದೇವರ ಸನ್ನಿಧಾನ ಇರ್ತದೆ, ದೇವರು ಒದಗಿಸಿರುತ್ತೆ. ಆ ರೀತಿಯಾಗಿ ದೇವರು ನಮ್ಮ ವಿಷಯದಲ್ಲಿ, ನಮ್ಮ ದೇಶದಲ್ಲಿ, ಪ್ರತಿ ದೇಶದ ಬಗ್ಗೆ ಚಿಂತೆ ಅಥವಾ ಇಷ್ಟಪಡ್ತಾರೆ. ಅದೊಂದು ಸ್ಯಾಂಪಲ್ ಇಸ್ರಾಯೇಲ್ಗಾಗಿದ್ದು. ಎಲ್ಲ ದೇಶವೂ ಯಾಕೆ ದೇವರು ಹಾಗೆ ಮಾಡಲ್ಲ? ಮಾಡ್ತಾನೆ, ಮುಂದೆ ಮಾಡಲಿಕ್ಕಿದ್ದಾನೆ. ಮುಂದೆ 1000 ವರ್ಷ ಅದನ್ನು ಮಾಡಲಿಕ್ಕಿದ್ದಾನೆ. 1000 ವರ್ಷ ಕಡಿಮೆ, ನಿತ್ಯಕ್ಕೂ ಅನಂತರ ಭೂಮಿ ಆಕಾಶಗಳು ಹೊಸದಾಗಿ ಮಾಡಿ ಆತನ ಆಳ್ವಿಕೆ ಮಾಡಿ ಆತನ ರಾಜನಾಗಿದ್ದು ಎಲ್ಲ ದೇಶದವರು ಆತನ ನಾಯಕತ್ವದಲ್ಲಿ, ಆತನ ಶಿರಸತ್ವದಲ್ಲಿ, ಆತನ ರಾಜತನದಲ್ಲಿ, ಆತನ ಸನ್ನಿಧಿಯಲ್ಲಿ ಇರಬೇಕು ಎಂಬುದು ದೇವರಿಷ್ಟ. ಅದಕ್ಕೆ ಕರ್ತನಾದ ಯೇಸು ಕಲಿಸಿಕೊಟ್ಟಂಥ ಪ್ರಾರ್ಥನೆಯಲ್ಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ, ಬರ್ತದೆ ಈ ಒಂದು ಮಾತನ್ನು ಹೇಳುವಾಗ, ಆದ ಕಾರಣ ನೀವೇನು ಮಾಡಬೇಕು? ಆತನನ್ನು
ಪ್ರೀತಿಸಿ ಆತನನ್ನು ಸೇವಿಸಿರಿ. 13ನೇ ವಚನ. ಆಗ ಏನಾಗ್ತದೆ? ದೇವರು ಚೆನ್ನಾಗಿ ನಿಮಗೆ ಬೆಳೆಯನ್ನು ಕೊಡ್ತಾನೆ ಮತ್ತು ಭೂಮಿಗೆ ಬೇಕಾದ ಮುಂಗಾರು ಹಿಂಗಾರು ದೇವರು ಸರಿಯಾಗಿ ನಿಮಗೆ ಒದಗಿಸಿಕೊಡ್ತಾನೆ. ಹುಲ್ಲನ್ನು ಕೊಡುವನು. ಹುಲ್ಲು ಕೊಡೋದು ಯಾರು? ದೇವರು. ಹುಲ್ಲನ್ನು ಕೊಡುವನು. 11ನೇ ಅಧ್ಯಾಯ 15ನೇ ವಚನದಲ್ಲಿ ನಿಮ್ಮ ದನಗಳಿಗೆ ಬೇಕಾದಷ್ಟು ಹುಲ್ಲನ್ನು. ಹಾಗಾದರೆ ದೇವರು ಪ್ರಾಣಿಗಳಿಗಾಗಿಯೂ ಚಿಂತಿಸ್ತಾನೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಪ್ರಾಣಿಗಳಿಗಾಗಿಯೂ ದೇವರೊಂದು ಯೋಜನೆ ಇಟ್ಟಿದ್ದಾನೆ. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ದೇವರು ಪ್ರಾಣಿಗಳಿಗೂ ಒದಗಿಸುವವನಾಗಿದ್ದಾನೆ. ಅವು ಪ್ರೇಯರ್ ಮಾಡ್ತಾ ಇಲ್ಲ, ಪ್ರಾಣಿಗಳು ಚಿಂತೆನೂ ಮಾಡ್ತಾ ಇಲ್ಲ. ಆದರೂ ಕೂಡ ಸೃಷ್ಟಿಕರ್ತನಾದ ದೇವರು ಅವುಗಳಿಗೆ ಹುಲ್ಲನ್ನು ಕೊಡುವನು. ಪ್ರಾಣಿಗಳಿಗೆ, ಅಡವಿಯ ಪ್ರಾಣಿಗಳಿಗೆ ದೇವರು ಹುಲ್ಲನ್ನು ಕೊಡುವಾಗ ನಮಗೆ ಕೊಡದೇ ಇರುವನೇ? ಖಂಡಿತವಾಗಿ ಕೊಡ್ತಾನೆ. ನಮ್ಮ ಸಾಲಗಳನ್ನು ಆತನು ತೀರಿಸಲಿಕ್ಕೆ ಇಷ್ಟಪಡ್ತಾನೆ. ನಮ್ಮ ಅವಶ್ಯಕತೆಗಳನ್ನು ಒದಗಿಸಿಕೊಡ ಬಯಸ್ತಾನೆ. ನಮಗೆ ಆರೋಗ್ಯವನ್ನು ಕೊಡ ಬಯಸ್ತಾನೆ. ನೀವು ಆಹಾರದಿಂದ ತೃಪ್ತರಾಗುವಿರಿ, ಆದರೆ ಎಚ್ಚರದಿಂದ ಇರಬೇಕು. ಯಾಕಂದರೆ ದೇವರನ್ನು ಬಿಡಬಾರ್ದು. ಹೃದಯದಲ್ಲಿಯೂ ಮನಸ್ಸಿನಲ್ಲಿಯೂ ದೇವರ ವಾಕ್ಯವನ್ನು ಇಟ್ಕೊಳ್ಬೇಕು. ಮತ್ತೆ ಮತ್ತೆ ದೇವರ ವಾಕ್ಯ ಗ್ರ್ಯಾಂಡ್ ಥೀಮ್. ಮೋಶೆಯ ಒಂದು ಗ್ರ್ಯಾಂಡ್ ಥೀಮ್ ಅಂದರೆ ಒಂದು ಅತಿಶಯವಾದಂಥ ಒಂದು ವಿಷಯ ಧ್ಯೇಯ, ಫೋಕಸ್, ಕೇಂದ್ರ ಏನಂದರೆ ದೇವರ ವಾಕ್ಯ. ದೇವರ ವಾಕ್ಯ. ದೇವರ ವಾಕ್ಯವನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. 18ನೇ ವಚನ. ಮತ್ತು ನಿಮ್ಮ ಹೃದಯದಲ್ಲಿ ಇಟ್ಕೊಳ್ಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಬೇಕು. ವಾಚ್ ಕಟ್ಕೊಂಡು ಹಾಗೆ ಅದನ್ನು ಕಟ್ಟಿಕೊಳ್ಬೇಕು. ನೀವು ನಿಮ್ಮ ಹುಬ್ಬುಗಳ ನಡುವೆ ಅದನ್ನು ಕಟ್ಟಿಕೊಳ್ಬೇಕು. ಯಾಕೆ? ದೇವರ ವಾಕ್ಯ ನೆನಪು ಮಾಡ್ಕೊಳ್ಳೋಣ. ದೇವರ ವಾಕ್ಯ ನೆನಪಿನ ಒಂದು ಜ್ಞಾಪಕದ ಪಟ್ಟಿ ಅಂತ ಇರಬೇಕು. 19ನೇ ವಚನ. ನೀವು ಮನೆಯಲ್ಲಿರುವಾಗಲೂ ದೇವರ ವಾಕ್ಯ, ಪ್ರಯಾಣದಲ್ಲಿರುವಾಗಲೂ ದೇವರ ವಾಕ್ಯ, ನೀವು ಮಲಗುವಾಗಲೂ ದೇವರ ವಾಕ್ಯ. ಧರ್ಮೋಪದೇಶಕಾಂಡ 11:19, ಡ್ಯೂಟ್ರಾನಮಿ 11:19. ಮಲಗುವಾಗಲೂ ಏಳುವಾಗಲೂ ದೇವರ ವಾಕ್ಯ. ಇವುಗಳ ವಿಷಯದಲ್ಲಿ ಯಾವಾಗಲೂ ಮಾತನಾಡ್ತಾ ಇರಬೇಕು. ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸ ಮಾಡಿಸ್ಬೇಕು. ಗಾಡ್ ಸೆಂಟರ್ಡ್ ಫ್ಯಾಮಿಲಿ, ಗಾಡ್ ಫೋಕಸ್ಡ್ ಚಿಲ್ಡ್ರನ್. ಮತ್ತು ನಿಮ್ಮ ಮನೆ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ಹೆಬ್ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೀಬೇಕು. ಬರೀರಿ. ಹೀಗಾದರೆ, ಆ ರೀತಿಯಾಗಿ ಮಾಡಿದರೆ ಏನಾಗ್ತದೆ? ಹೀಗಾದರೆ 21ನೇ ವಚನ, ಭೂಮಿಯ ಮೇಲೆ ಆಕಾಶವು ಎಷ್ಟು ಕಾಲ ನಿಂತಿರುವುದೋ ಅಷ್ಟು ಕಾಲ ನೀವು, ನಿಮ್ಮ ಸಂತತಿಯವರು, ನಿಮ್ಮ ಪಿತೃಗಳಿಗೆ ಯೆಹೋವನು ಪ್ರಮಾಣ ಮಾಡಿದಂಥ ವಾಗ್ದಾನ ಮಾಡಿದ ದೇಶದಲ್ಲಿ ಬಾಳುವಿರಿ. ಬ್ಲೆಸ್ಸಿಂಗ್ಸ್. ಆದ ಕಾರಣ ದೇವರ ವಾಕ್ಯವನ್ನು ನೀವು ಪ್ರೀತಿಸುವಂಥದ್ದು ಅಷ್ಟೇ ಅಲ್ಲ. 22ನೇ ವಚನ, ಆ ಪ್ರೀತಿ ದೇವರನ್ನು ಪ್ರೀತಿಸುವಂತೆ ನಿಮ್ಮನ್ನು ನಡೆಸಲಿ, ವೈರಿಗಳ ಮೇಲೆ ಜಯ ನಿಮಗೆ ಕೊಡ್ತಾನೆ. 24ನೇ ವಚನ ಭಾಳ ವಿಚಿತ್ರವಾದಂಥ ಒಂದು ಮಾತು, ನೀವು ಹೆಜ್ಜೆ ಇಡುವ ಎಲ್ಲ ಸ್ಥಳಗಳು ನಿಮಗಾಗುವುದು. ದ ಬ್ಲೆಸ್ಸಿಂಗ್ ಆಫ್ ಏಬ್ರಹಾಮ್. ಭೂಮಿಯನ್ನೇ ದೇವರು ಕೊಡ್ತೀನಂತೆ. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದೇ. ದೇವರು ನಿಮಗೆ ಕೊಡ್ತೀನಿ. ದೇವರು ನಮಗೆ ಕೊಡದಿದ್ದರೆ ಇನ್ಯಾರಿಗೆ ಕೊಡ್ತಾನೆ? ಆದ ಕಾರಣ ವಿಧೇಯರಾಗಿ ನಡೆದರೆ ನಿಮಗೆ ಆಶೀರ್ವಾದ. 27ನೇ ವಚನ, ನೀವು ಅವಿಧೇಯರಾದರೆ ಶಾಪ. ಆದುದರಿಂದ ದೇವರ ವಾಕ್ಯಗಳನ್ನು, ಎಲ್ಲ ಆಜ್ಞಾವಿಧಿಗಳನ್ನು ಅನುಸರಿಸಿ ನಡೆಯಲೇಬೇಕು ಎಂಬ ಮಾತನ್ನು ಹೇಳಿ ಮೋಶೆ ದೇವಜನರಿಗೂ ಉತ್ತೇಜನ ಕೊಡ್ತಾನೆ. ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಇಂದು ಕೊಟ್ಟ ಕೃಪೆಗಾಗಿ ದೇವ್ರ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Chapter 11. Therefore thou shalt love the Lord thy God, and keep his charge, and his statutes, and his judgments, and his commandments alway. And know ye this day, for I speak not with your children which have not known, and which have not seen the chastisement of the Lord your God, his greatness, his mighty hand, and his stretched out arm, and his miracles, and his acts, which he did in the midst of Egypt unto Pharaoh the king of Egypt, and unto all his land, and what he did unto the army of Egypt, unto their horses, and to their chariots, how he made the water of the Red Sea to overflow them as they pursued after you, and how the Lord hath destroyed them unto this day, and what he did unto you in the wilderness until ye came into this place, and what he did unto Dathan and Abiram, the sons of Eliab, the son of Reuben, how the earth opened her mouth, and swallowed them up, and their households, and their tents, and all the substance that was in their possession, in the midst of all Israel. But your eyes have seen all the great acts of the Lord, which he did. Therefore shall ye keep all the commandments which I command you this day, that ye may be strong, and go in and possess the land whither ye go to possess it, and that ye may prolong your days in the land which the Lord sware unto your fathers to give unto them and to their seed, a land that floweth with milk and honey. For the land whither thou goest in to possess it is not as the land of Egypt, from whence ye came out, where thou sowedst thy seed, and waterest it with thy foot as a garden of herbs. But the land whither ye go to possess it is a land of hills and valleys, and drinketh water of the rain of heaven, a land which the Lord thy God careth for. The eyes of the Lord thy God are always upon it, from the beginning of the year even unto the end of the year. And it shall come to pass, if ye shall hearken diligently unto my commandments which I command you this day, to love the Lord your God, and to serve him with all your heart and with all your soul, that I will give you the rain of your land in his due season, the first rain and the latter rain, that thou mayest gather in thy corn and thy wine and thine oil. And I will send grass in thy fields for thy cattle, that thou mayest eat and be full. Take heed to yourselves, that your heart be not deceived, and ye turn aside, and serve other gods, and worship them. And then the Lord's wrath be kindled against you, and he shut up the heaven, that there be no rain, and that the land yield not her fruit, and lest ye perish quickly from off the good land which the Lord giveth you. Therefore shall ye lay up these my words in your heart and in your soul, and bind them for a sign upon your hand, that they may be as frontlets between your eyes. And ye shall teach them your children, speaking of them when thou sittest in thine house, and when thou walkest by the way, when thou liest down, and when thou risest up. And thou shalt write them upon the doorpost of thine house and upon thy gates, that your days may be multiplied, and the days of your children, in the land which the Lord sware unto your fathers to give them, as the days of heaven upon the earth. For if ye shall diligently keep all these commandments which I command you to do them, to love the Lord your God, to walk in all his ways, and to cleave unto him, then will the Lord drive out all these nations from before you, and ye shall possess greater nations and mightier than yourselves. Every place whereon the soles of your feet shall tread shall be yours, from the wilderness of Lebanon, from the river Euphrates, even unto the uttermost sea shall your coast be. There shall no man be able to stand before you, for the Lord your God shall lay the fear of you and the dread of you upon all the land that ye shall tread upon, as he hath said unto you. Behold, I set before you this day a blessing and a curse. A blessing, if ye obey the commandments of the Lord your God, which I command you this day, and a curse, if ye will not obey the commandments of the Lord your God, but turn aside out of the way which I command you this day, to go after other gods which ye have not known. And it shall come to pass, when the Lord thy God hath brought thee in unto the land whither thou goest to possess it, that thou shalt put the blessing upon Mount Gerizim, and the curse upon Mount Ebal. Are they not on the other side Jordan, by the way where the sun goeth down, in the land of the Canaanites, which dwell in the champaign, over against Gilgal, beside the plains of Moreh? For ye shall pass over Jordan, to go in to possess the land which the Lord your God giveth you, and ye shall possess it, and dwell therein, and ye shall observe to do all the statutes and judgments which I set before you this day.